ಇವತ್ತು ನಿಮ್ಮ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸರ್. ಒಂದು ಕಾಟೇರ ಸಕ್ಸಸ್ ಜೊತೆಗೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಸರ್. ಕೆಲವು ವರ್ಷ ಸಿಕ್ಕಿರಲಿಲ್ಲ, ಸೊ ಅಭಿಮಾನಿಗಳು ವರ್ಷ ಸಿಗ್ತಾನೆ ಇತ್ತು. ಕೋವಿಡ್ ಅದೇ 2 ವರ್ಷ ಸಿಕ್ಕಿಲ್ಲ ಅಷ್ಟೇ. ಸೊ ಹೇಗಿದೆ ಸರ್ ಅಭಿಮಾನಿಗಳ ಭೇಟಿ? ನೀವೇ ನೋಡ್ತಾ ಇದ್ದೀರಾ ಸರ್? ಮೊದಲನೇದಾಗಿ ಇನ್ನೊಂದು ಕಂಗ್ರ್ಯಾಚುಲೇಷನ್ ನಿಮಗೆ ಅಂದರೆ 25 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ. ಇವತ್ತೊಂದು ಉತ್ಸವ, ನಾಳೆ ಇನ್ನೂ ಧಮಾಕೆದಾರ ಉತ್ಸವ. ಜರ್ನಿ ಅಷ್ಟೇ ಇನ್ನೇನಿಲ್ಲ, ಅದು ಸ್ಟ್ರಗಲ್ ಅಷ್ಟೇ. 25 ವರ್ಷ ಅದು ಸಾಮಾನ್ಯದಲ್ಲ ಸರ್. ಇಲ್ಲ ಒಂದೇನಂದರೆ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ 25 ಅಲ್ಲ 100 ವರ್ಷನೂ ಮಾಡ್ಬೋದು. ಅಂದರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೀವೋ ಆ ಕೆಲಸ ಆಗುತ್ತೆ ಅಷ್ಟೇ. ಸರ್ ಈಗ ಕಾಟೇರ ಸಕ್ಸಸ್ ಸರ್ ಏನು ನಿಮಗೆ ಚೇಂಜಸ್ ತಂದುಕೊಡ್ತೀವಿ ಸರ್? ನಮಗೇನು ಚೇಂಜಸ್ಸು ತಂದುಕೊಡ್ಲಿಲ್ಲ ಸರ್. ಒಂದು ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಒಳ್ಳೇದಾಯ್ತು ಅಷ್ಟೇ, ಇದೇನಿಲ್ಲ. ಸರ್ ಇನ್ನೊಂದು ಡೆವಿಲ್ ಫಸ್ಟ್ ಲುಕ್ ಜಬರ್ದಸ್ತ್ ಆಗಿದೆ. ಡೆವಿಲ್ ಅನ್ನೋದು ಆ ಪಾಪು ಎಲ್ಲ ಫುಲ್ ಗುರುಗುರಿಸ್ತಾ ಇದೆ. ಅದೊಂದು ಪೋಯಮ್ ಅಲ್ಲ ಆ್ಯಕ್ಚುಲಿ. ಮನೇಲಿ ಒಂದು ಸಣ್ಣ ಪಾಪು ಇರೋದು ಅಂತ ಒಂದು ಪೋಯಮ್ ಇತ್ತಲ್ಲ, ಅದನ್ನೇ ಇಟ್ಕೊಂಡಿದ್ರು ಅಷ್ಟೇ ಸರ್. ಆ ಕಂಟೆಂಟ್ ತುಂಬ ಏನು ಅನ್ನೋಂಥ ಕುತೂಹಲ ಸರ್. ಆ ಫೋಟೋ ತೆಗೆಯೋದು ಆಗಸ್ಟ್ ತನಕ ಆಯ್ಕೊಳ್ಳಿ, ಆಮೇಲಿಂದ ಗೊತ್ತಾಗ್ಬಿಡುತ್ತೆ, ಎಲ್ಲ ಕಂಟೆಂಟೇ ಗೊತ್ತಾಗ್ಬಿಡುತ್ತೆ. ಸಾಕಮ್ಮ, ಒಳ್ಳೆನಾಗಿರೋದು ತುಂಬ ಕಷ್ಟ ಆಗೋಯ್ತಮ್ಮ, ಅದಕ್ಕೆ ಸ್ವಲ್ಪ ಕೆಟ್ಟೋನಾಗಿರೋಣ ಅಂತ ಅಷ್ಟೇ ಸರ್. ಆಯ್ತು ಸರ್, ಇನ್ನೊಂದು 10 ಸಿನಿಮಾಗಳು ಇದಾವೆ ಅಂತ ಇದು ಬರ್ತ್ಡೇ ವಿಶೇಷ. ಯಾಕೆ ಸರ್ ಆ ಪ್ರಾಬ್ಲಮ್ ಸರ್? ಅದು ಸಿನಿಮಾ ಇದ್ರೆ ಅಲ್ವಾ ಸರ್, ಇಂಡಸ್ಟ್ರಿ ಕೆಲಸ ನಡೀತಾ ಇರಬೇಕಲ್ಲ ಸರ್. ತರುಣ್ ಸುಧೀರ್ ಸರ್ ಜೊತೆಗೆ ಇನ್ನು 2 ಸಿನಿಮಾ ಅನೌನ್ಸ್ ಆಗಿದೆ. ಖುಷಿ ಅನ್ಸುತ್ತೆ. 59, 60 ಎರಡನ್ನೂ ನಾವು ಒಂದೇನಂದ್ರೆ ನೋಡೋಣಮ್ಮ, ನಾಳೆ ಬೆಳಗ್ಗೆ ಕಂಡುಬಿಟ್ಟಾಗ ಅವೆಲ್ಲ ನಡೀತದೆ ಸರ್. ಅದೇ ವಿಲನಿಶ್ ಪ್ರಶ್ನೆಗೆ ಒಂದು ಪೂರಕ ಪ್ರಶ್ನೆ ಸರ್. ಸಹಜವಾಗಿ ಅನ್ಸುತ್ತೆ ಸರ್, ಸಾಕಷ್ಟು ಸಂದರ್ಭದಲ್ಲಿ ಯಾಕೆ ದರ್ಶನ್ ಸರ್ ಈ ರೀತಿ ಅವ್ರ ಮೇಲೆ ಒಂದಿಷ್ಟು ನಿಮ್ಗಳ ಲವ್ ಸರ್ ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಅಭಿಮಾನಿಗಳಿಗೆ ಏನಿಲ್ಲ ಸರ್, ಸ್ವಲ್ಪ ಜೋಪಾನಾಗಿರಿ. ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೆ ಹೋಗಿ ಸರ್ಕೊಂಡ್ರೆ ಸಾಕು ಅವ್ರು ಅಷ್ಟೇ ಸರ್. ಇವತ್ತಿನ ಇಡೀ ದಿನದ ಪ್ಲಾನ್ ಸರ್ ಇಲ್ಲೇ ನಿಂತಿರ್ತೀನಿ ಸರ್ ಅಷ್ಟೇ, ಇನ್ನೇನಿಲ್ಲ ಸರ್. ಈ ಬರ್ಡೇ ತುಂಬ ಸ್ಪೆಷಲ್ ಅನ್ಸಿದ್ದು, ಸ್ಪೆಷಲ್ ಗಿಫ್ಟ್ ಸರ್. ಆ್ಯಸ್ ಒಂದು ಪ್ರಶ್ನೆ ಏನೂ ಇಲ್ಲ ಸರ್, ವಯಸ್ಸಾಯ್ತು, 47 ವರ್ಷ ಆಗೋಯ್ತು ಈಗ ಆ್ಯಕ್ಚುಲಿ ಸರ್. ಜೊತೆಗೆ ನಿಮ್ಮ ಕುಟುಂಬದ ಇಬ್ಬರು ಸರ್, ವಿನೀಶ್ ಮತ್ತು ಚಂದ್ರು ಇಂಡಸ್ಟ್ರಿಗೆ ಬರೋಂಥ ಪ್ಲ್ಯಾನ್ಸ್ ಸರ್. ಬರಲಿ ಸರ್, ಫಸ್ಟು ಏನು ಮಣ್ಣು ಹೊರೋದು ಕಲೀಲಿ, ಆಮೇಲೆ ನೋಡ್ಕೊಳ್ಳ. ಇನ್ನೂ ಝೀರೋಲ್ಲ ಇದೀವಮ್ಮ, ಏನಾದ್ರು ಮಾಡ್ಬೇಕು. ಇನ್ನೂ ಝೀರೋನೇ ಸರ್. ಅದೇ ಇವತ್ತು ರಜತ ಮಹೋತ್ಸವ ಇದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಈಗಿನಲ್ಲಂತೂ ಒಂದು ವರ್ಷದಲ್ಲಿ 1 ಸಿನಿಮಾ ಈ ಥರದ್ದೆಲ್ಲ ಆಗ್ತಾ ಇದೆ. ಇದು ತುಂಬಾ ಇಲ್ಲ. ಈಗ ಒಂದೇನಾಗೋಯ್ತು, ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ. ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲಾದರೆ 30 ದಿನ 40 ದಿನದಲ್ಲಿ ಮಾಡ್ತಿದ್ವಿ. ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ಲು, ಡೈರೆಕ್ಟರ್ ನೋಟ್ ಫೈನಲ್ ಅಂದರೆ ಮುಗಿದೋಯ್ತು. ಈಗ ಮಾನಿಟ್ರಿಂದ ಯಾವನೋ ಎಲ್ಲಿಂದ ನಾವು ಫ್ರೆಂಡ್ ಬಂದರೆ ಅವನೊಂದು 1 more ಹೇಳಿದ್ರು ಕೂಡ 1 more ಮಾಡ್ತೀವಿ. ಈಗ ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ, ಬಟ್ ಅದು ತುಂಬಾ ಕಷ್ಟ ಆಗ್ತದೆ. ನಿರೀಕ್ಷೆ ನೀವು 1 ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ನಮಗೆ ಫ್ಯಾನ್ಸ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲಿ 2 ಸಿನಿಮಾ ಅಲ್ಲಮ್ಮ, ಹೋದ ವರ್ಷ 2 ಸಿನಿಮಾ ಅಲ್ಲಮ್ಮ. ಅಂದರೆ ಒಂದು ನಾನು 2 ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತೀನಮ್ಮ, ಅದ್ರ ಬಟ್ ಏನು ಮಾಡೋದು ಇವಾಗ ಸ್ವಲ್ಪ ಆ್ಯಕ್ಚುಲಿ ಸೆಟ್ಗಳು ಹಾಕಬೇಕು, ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸರ್. 20 ವರ್ಷದ ಸಂದರ್ಭಕ್ಕೆ ಒಂದು ಪ್ರಶ್ನೆ ಸರ್. ಅಂದರೆ ಒಂದು ಪೋಸ್ಟ್ ಟ್ರೆಂಡ್ ಆಗ್ತಿದೆ ಸರ್, ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಡೆ ಅನ್ನೋದು ಸರ್. ಅಂದರೆ ಆರಂಭದ ದಿನದ ಜರ್ನಿನ ಸರ್, ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳುವಂಥದ್ದು ಮತ್ತು ಅಪ್ಪ ಹೇಳಿರೋ ವಿಚಾರ ಮಾತು. ನಮ್ಮಪ್ಪ ಇದ್ದಿದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ದೆ, ಈಗ ವಯ ಇಲ್ವಲ್ಲ, ಸುಮ್ಮನೆ ಯಾಕೆ ಮಾತಾಡೋದು. ಪೋಸ್ಟರಲ್ಲೇ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್. ಅದಕ್ಕೆ ಸಾಕ್ಬಿಟ್ರು, ಅವ್ರು ಖುಷಿ ಪಟ್ಟರು ಅಷ್ಟೇ ಸಾಕು ಸರ್. ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್, ಅಂದರೆ 20 ವರ್ಷದ ಸಂದರ್ಭಕ್ಕೆ ಹೇಳುವಂಥದ್ದಾದ್ರೆ ಬಣ್ಣ ಹಚ್ಚಿದಂಥ ದಿನಗಳು, ಆ ದಿನಗಳು ಈ ಹಂತ ಅದಕ್ಕೆ 2 ನಿಮಿಷ ಹೇಳಕ್ಕಿಲ್ಲ, ತುಂಬಾ ದೊಡ್ಡ ಕಥೆ ಇದೆ. ಇಟ್ಸ್ ವೆರಿ ಬಿಗ್ ಜರ್ನಿ ಸರ್ ಅದು. ಇಟ್ಸ್ ನಾಟ್ ಎ ನಾಳೆ ಎಷ್ಟು ದೊಡ್ಡ ಸ್ಟಾರ್ಸ್ಗಳು ನಿಮಗೆ ಜೊತೆಯಾಗಿ ಬರ್ತಾ ಇದ್ದಾರೆ. ನಾನು ಚಿತ್ರರಂಗದ ಎಲ್ಲ ದೊಡ್ಡ ಸ್ಟಾರ್ಗಳೆಲ್ಲ ಅದೇ ಬರ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಮತ್ತೆ ಜೊತೆಗೆ ಅಲ್ಲಿ ನಿಮ್ಮ ಸೆಲೆಬ್ರಿಟೀಸ್ಗಳು ಇರ್ತಾರೆ ಸಾಕಷ್ಟು ಜನ. ಅಲ್ಲಿ ವಿಡಿಯೋಗಳನ್ನು ಆಲ್ರೆಡಿ ನೋಡ್ತಾ ಇದ್ದೀವಿ, ಎಷ್ಟು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ. ಅದ್ರದ್ದು ಒಂದು ಖುಷಿ ಇಲ್ಲ. ಒಂದೇನಂದ್ರೆ ಎಲ್ಲರೂ ಪ್ರೀತಿದ ಮಾಡ್ತಾರೆ. ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಬೇಡ ಬಿಡ್ರೆ ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡು ಬರ್ತಾ ಇದ್ವಿ, ಯಾಕೆ ಸುಮ್ಮನೆ ಅಂತೇಳಿ. ಬಟ್ ಅವ್ರು ಖುಷಿ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ ಅಷ್ಟೇ. ಸರ್ ನಿಮ್ಮ ಅಭಿಮಾನಿಗಳಿಗೋಸ್ಕರ ಆ ಒಂದು ಡೆವಿಲ್ ಡೈಲಾಗ್ ಅಲ್ಲೇ ಇದೆಯಲ್ಲ ಮಗು ನೋಡಿಮ್ಮ. ಈಗ ರಾ ಆಗಿ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇಮ್ಮ, ಪಾಪ ಇನ್ನೂ ಸಣ್ಣ ಮಗು ಥರ ಇದ್ದೀರಮ್ಮ, ಪಾಪ ಇವ್ರ ಮುಂದೆ ಆ್ಯಕ್ಚುಲಿ ಅದು ಹೇಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಹೊಸ ಕಂಟೆಂಟ್ ಇರುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ, ಬಟ್ ಜನ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದಾರೆ ಥಿಯೇಟ್ರಿಗೆ ಬರೋದಕ್ಕೆ, ಹೊಸಬರನ್ನ ಬೆಳೆಸೋದಕ್ಕೆ. ನಿಮ್ಮ ಕಡೆಯಿಂದ ಏನಾದರೂ ಹೇಳಿದ್ರೆ ಹೊಸಬ್ರು ಅಂತಾಗ ಇಲ್ಲ ನಮ್ಮ ಏನಾಗುತ್ತೆ, ಹೊಸಬ್ರು ಅಂದಾಗ ಫಸ್ಟು ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬೀದಿ, ನಾವೆಷ್ಟು ಬೀದಿಗಿಳಿತೀವಮ್ಮ ಹೇಳ್ರಿ, ನಾವೆಷ್ಟು ಬೀದಿಗಿಳಿತೀವಿ ಅಲ್ವಮ್ಮ. ಮತ್ತು ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ. ಅದೇ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ, ಅವಾಗಲೇ ಜನನೂ ಒಳಗಡೆ ಬರೋದಲ್ಲ. ನೀವು ನಾನು ಆ್ಯಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಒಳಗಡೆ ಕೂತ್ಕೊಳ್ತೀನಿ, ಯಾರು ಬರ್ತಾರೆ ಅಲ್ವಾ. ಸರ್ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತು ಬದಲಾವಣೆ ಗೊತ್ತಿಲ್ಲ ಸರ್. ಬೆಳವಣಿಗೆ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. ಏನು ಬೆಳವಣಿಗೆ ಆಗ್ತದೆ ಅಂದರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್. ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ.
ನಿಮ್ಗೇನಾಗ ಗೊತ್ತಿದ್ರೆ ಹೇಳಿ, ನಾನು ಕೇಳ್ಕೊಳ್ತೀನಿ. ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿ ಸರ್. ಅಂದ್ರೆ ಬೇರೆ ಬೇರೆ ಥರ ಸಿನಿಮಾಗಳು ಬರಬೇಕಲ್ಲ ಸರ್, ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡಬೇಕು, ಒಂದೇ ಸಿನಿಮಾ ಮಾಡೋಕ್ಕಾಗುತ್ತಾ? ಇಲ್ಲ ಸರ್, ಸದ್ಯಕ್ಕೆ ಬ್ಯಾನ್ ಈಗಿರೋ ಒಪ್ಕೊಂಡಿರೋ ಬ್ಯಾನರ್ಗಳು ಮುಗಿಸಿದ್ರೆ ಸಾಕಾಗಿದೆ ಸರ್. ಮಾಡುವಲ್ಲ ಸರ್, 2 ಸಿನಿಮಾ ಮಾಡಿದ್ವಲ್ಲ ಸರ್, ಅವನು ಹೊರಗಡೆ ಮಾಡಲಲ್ಲ ಸರ್. OTT ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ, OTT ಬರಲಿ ನೋಡೋಣ ಅಂತ. ಗುಡ್ ಟ್ರೆಂಡ್. ಹೇಗೆ ಮುಂದೆ ಈಗ ಕಾಟೇರ ಆ್ಯಕ್ಚುಲಿ ಸಿನಿಮಾ ಇದ್ದಿದ್ದಕ್ಕೆ ನಾನು ಥಿಯೇಟ್ರಿಗೆ ಬಂದ್ರಮ್ಮ. OTTಲೂ ಇದೆ, ಹೆಂಗೂ ಸಿನಿಮಾ ಥಿಯೇಟ್ರಲ್ಲೂ ಹಾಕಿದೆ. ಫಸ್ಟ್ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ. ಅಮ್ಮ ಇದಕ್ಕಿಂತ ಮುಂಚೆ ಹೇಳ್ತೀನಿ, ಯಜಮಾನ ಆ್ಯಕ್ಚುಲಿ ನೀವು OTTಲಿ ಹಾಕ್ಬಿಟ್ಟು ಇದು ಥಿಯೇಟ್ರಲ್ಲಿ 100 days ಮಾಡಿದ್ವಿ. ಹೆಂಗಾಯ್ತಮ್ಮ ಅದು? ಚೆನ್ನಾಗಿದ್ದರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ. ತರುಣ್ ಅವ್ರ ಜೊತೆ 3ನೇ ಸಿನಿಮಾ ಮಾಡೋಣ ಬಿಡಿ ಸರ್, ಮಾಡೋಣ. ಥ್ಯಾಂಕ್ ಯು.